ಹಾಯ್ ನಮಸ್ತೆ. ಎಲ್ಲರೂ ಕೇಳ್ತಾ ಇದ್ರಿ ಮೇಡಮ್ ಯಾವ ರೀತಿ ನಾವು ಪೌಡರ್ನ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಪಾಪ ತುಂಬ ಜನ ಬುಕ್ ಮಾಡ್ಕೊಂಡಿದ್ದೀರಾ, ಎಲ್ಲ ಕಡೆ ಕೊರಿಯರ್ ಆಗಿದೆ. ಇವತ್ತು ಈ ವಿಡಿಯೋದಲ್ಲಿ ಆ ಒಂದು ಮಾಹಿತಿನ ನಾನು ಕೊಡ್ತೀನಿ. ಕಾಫಿ ಪೌಡರ್ ಹಾಗೆ ಟೀ ಪೌಡರನ್ನು ಕುದಿಸ್ಕೊಳ್ಳಿ. ಪೌಡರ್ನ ನಿಮ್ಮ ಒಂದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಗ್ಲೌಸ್ ಹಾಕ್ಕೊಂಡು ಕೈಯಲ್ಲಾದರೂ ಅಪ್ಲೈ ಮಾಡ್ಬೋದು, ಬ್ರಷಲ್ಲಾದರೂ ಅಪ್ಲೈ ಮಾಡ್ಬೋದು. ಪ್ರೆಸ್ ಮಾಡ್ಕೊಂಡು ಅಪ್ಲೈ ಮಾಡಿ 1 ಅವರ್ ಅಥವಾ 1.5 ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೋಬೇಕು. ಪ್ಲೈನ್ ವಾಟರಲ್ಲಿ ಶಾಂಪೂ ಹಾಕಬಾರ್ದು. ನೆಕ್ಸ್ಟ್ ಡೇ ನೀವು ಬೇಕಾದರೆ ಆಯಿಲ್ ಇಟ್ಕೊಂಡು ಶಾಂಪೂ ಹಾಕ್ಕೋಬೋದು. ಹಾಗೆ ಇದು ಡೈಲಿ ಹೇರ್ ವಾಶ್ ಮಾಡೋರಿಗೆ ಮಿನಿಮಮ್ ಒಂದು 10 ಡೇಸ್ ಅಷ್ಟೇ ಬರುತ್ತೆ. ವೀಕ್ಲಿ ಟ್ವೈಸ್ ಹೇರ್ ವಾಶ್ ಮಾಡೋರಿಗೆ ಒಂದು 15 ಡೇಸ್ ತನಕ ಬರುತ್ತೆ. ವೀಕ್ಲಿ ಇದನ್ನು ಹಾಕ್ತಾ ಹೋದರೆ ಹೇರು ಗ್ರೋತ್ ಚೆನ್ನಾಗಾಗುತ್ತೆ. ಗ್ರೇ ಹೇರ್ ಅನ್ನೋದು ಮಂಗಮಾಯ ಆಗುತ್ತೆ. ನಿಮಗೆ ಗ್ರೇ ಹೇರ್ ಅನ್ನೋದು ತಲೆನೋವು ಇರೋದು ನ್ಯಾಚುರಲ್ಲಾಗಿ ನಿಮ್ಮ ಒಂದು ಹೇರ್ನ ನೀವು ಕಂಪ್ಲೀಟಾಗಿ ಆರೋಗ್ಯಕರವಾಗಿ ನೀವು ಇಟ್ಕೋಬೋದು ನಿಮ್ಮ ಹೇರ್ನ. ಈಗ ಡಾಕ್ಟ್ರುಗಳು ಕೂಡ ಹೇಳ್ತಾ ಇರ್ತಾರೆ ಕಲರ್ಗಳು ಯೂಸ್ ಮಾಡಿಬಿಡಿ ಜಾಸ್ತಿ ಅಂತ. ಇಂಥ ಒಂದು ಹರ್ಬಲ್ ಪೌಡರ್ ಸಿಕ್ಕಿದಾಗ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.